ಅಂಬುರುವದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಮುಗುದಿ ಅಮ್ಮುನಿದಿಯಾತ್ಮಜೆಗೆ ಕೈ ಮುಗಿ ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಪ್ರತ್ಯಕ್ಷಗೊಂಡು ಮೂರು ಮೂರ್ತಿಗಳಂತ ನಮ್ಮನ್ನು ಸೃಷ್ಟಿಸಿದ್ದಾರೆ. ಸೃಷ್ಟಿಸುವುದು ಮಾತ್ರವಲ್ಲ, ನಮಗೆ ಬೇಕಾದಂತಹ ಗುಣವನ್ನು, ಅಷ್ಟು ಮಾತ್ರವಲ್ಲದೆ ಉದ್ಯೋಗವನ್ನು, ನಮಗೆ ಯೋಗ್ಯವಾದಂತಹ ಕ್ಷೇತ್ರವನ್ನು ಒದಗಿಸಿಕೊಟ್ಟಿದ್ದಾರೆ. ಆದಿಮಾಯೆಯಿಂದಾಗಿ ದೊರಕಿರುವಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕಾದಂತಹ ನಮ್ಮ ಉದ್ದೇಶವಾಗಿತ್ತು. ಪಾಲನೆ ಕರ್ತವಾದಂತಹ ನಾನು ಪಾಲನೆ ಕಾರ್ಯವನ್ನು ಮಾಡಿಕೊಂಡು ಧರ್ಮ ಕರ್ಮಗಳ ನಿಖ್ಯಾತಿಯಲ್ಲಿ ಬಿದ್ದು ತೊಳಾಡಿಕೊಳ್ಳುವಂತಹ ಈ ಪ್ರಪಂಚಕ್ಕೆ ಧರ್ಮ ದೀಕ್ಷೆ ಪ್ರತಿಜ್ಞೆಯನ್ನು ಇತ್ತು ಸಕಲ ಜೀವರಾಶಿಗಳನ್ನು ಧರ್ಮದಲ್ಲೇ ಪರಿಪಾಲಿಸಬೇಕು ಎಂಬಂತ ನೆಗಲ್ತಿಗೆ ಹೊಂದವನು ನಾನು. ಈ ಹೊತ್ತು ಅಸುರ ಕುಲ ಗುಟಾರಿ ಎಂಬಂತ ನೆಗಲ್ತಿಗೆ ಪಾತ್ರನಾಗಿದ್ದೇನೆ ಸರಿ. ಆದ್ರೆ ಒಂದು ವಿಚಾರ, ಪ್ರಪಂಚದ ಧರ್ಮವನ್ನು ಉಳಿಸುವಲ್ಲಿ ಪ್ರಯತ್ನವನ್ನು ಮಾಡುತ್ತಿರುವಂತಹ ನಾನು ವೈಕುಂಠವನ್ನು ಹೇರಿಕೊಂಡಿದ್ದೇನೆ. ನೋಡಬಾರದೆ ಹಾಲ್ಕಡಲೆ ಮಧ್ಯದಲ್ಲಿ ಆದಿಶೇಷನ ಮೇಲೆ ಪೌಡಿಸಿಕೊಂಡು ನನ್ನ ಮಡದಿಯಾದಂತಹ ಲಕ್ಷ್ಮಿ ಪ್ರತಿನಿತ್ಯವೂ ಕೂಡ ನನ್ನ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾನೆ. ಪತ್ನಿಯಿಂದ ಸೇವೆಯನ್ನು ಗೈಯುವಂತಹ ನಾನು ನಿಜವಾಗಿಯೂ ಧನ್ಯನೆಂದು ಭಾವಿಸಿಕೊಂಡಿದ್ದೇನೆ. ಆದ್ರೆ ಒಂದು ವಿಚಾರ, ಈ ವೈಕುಂಠಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ನನ್ನ ಪೂಜೆಗಾಗಿ? ಪರಮ ಮುನಿಗಳು ನೆರೆದಿರಲು ತುಂಬುರಗಾನವಾಡುತ್ತ ಗಾನವಾಡುತ್ತಿರಲು ನಿತ್ಯಾನಂದ ನೆರೆದಿರೆ ಬರಲು ದಿವಿಜ, ನಿತ್ಯಾನಂದ ನೆರೆದಿರೆ ಎರಲು ದಿವಿಜ.
ನೋಡುವುದಕ್ಕಾಗಿ ತನಕಾದಿಗಳು ಬರ್ತಾರೆ. ಪರಮ ಮುನಿಗಳಾದಂತವರು ಬಂದು ನನ್ನ ಸೇವೆಯನ್ನೇ ಗೆಲ್ಲುತ್ತಾರೆ. ಅಷ್ಟು ಮಾತ್ರವೇ ನಾರದ ಮುನಿಯುತ್ತಮ ಪ್ರತಿನಿತ್ಯವೂ ನನ್ನನ್ನು ಹೊಗಳುತ್ತಾ ಇರ್ತಾನೆ. ಅವನ ಹೊಗಳಿಕೆಗೆ ನಾನು ಹೇರುವಂತೆಲ್ಲ ಲೋಕವನ್ನು ರಕ್ಷಣೆ ಮಾಡಬೇಕಂತ ಹೊಣೆಗಾರಿಕೆ ನನಗಿದೆ. ಕಿರೀಟವನ್ನು ಹೊತ್ತವರಿಗೆ ಕಿರುಕುಳೆಂಬುದು ತಪ್ಪುವುದಿಲ್ಲವಂತೆ. ಈ ವೈಕುಂಠದಲ್ಲಿದ್ದುಕೊಂಡು ಧರ್ಮವನ್ನು ಬರೆಯಬೇಕೆಂಬಂತ ಉದ್ದೇಶ ನನ್ನ ಪಾಲಿ ಉಂಟು. ಭಕ್ತರ ಇಷ್ಟಾರ್ಥವನ್ನು ಹೇಳಿರುತ್ತೇನೆ, ದುಷ್ಟರ ನಿಗ್ರಹವನ್ನು ಮಾಡುತ್ತೇನೆ. ಆದರೆ ಒಂದು ವಿಚಾರದಲ್ಲಿ ನಾನು ಯೋಚನೆ ಮಾಡುವುದು, ಪ್ರತಿನಿತ್ಯವೂ ಕೂಡ ಈ ವೈಕುಂಠವನ್ನು ನೋಡುವಾಗ ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ಆದರೆ ಇಂದು ಯಾಕೋ ಏನು ನನ್ನಷ್ಟಕ್ಕೆ ಯೋಚಿಸಿಕೊಂಡಾಗ ಯಾವುದೋ ಒಂದು ಬಗೆಯಲ್ಲಿ ತರ್ಕಿಸುವುದಕ್ಕೆ ನನ್ನ ಮನ ಮುಂದಿರುತ್ತಾ ಇದೆ. ಇದು ಯಾಕೆ ಪ್ರಶ್ನೆಯಾಗಿ ಉಳಿತಾ ಇದ್ರೆ ನೋಡಬಾರದೆ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶೋಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜನರಲ್ಲ ಸ್ತೋತ್ರದ ಬೊಂಬೆಗಳೆಯ. ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ ಕಂದ ಮಗವತಿ ಹೌದಯ್ಯ. ಕರದೆಲ್ದ ಏನಿದು ಕಂದ ಮಗವತಿ ಕೋದಿರುವುದು. ಬಂದ ನಾರದನನ್ನು ಕಾಡುತ್ತ ಆಶ್ಚರ್ಯವಾಗುತ್ತಾರೆ. ಮಂದರಾದರ ಗೋಯದು ನಿನ್ನನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಗೊತ್ತೇ? ಈ ವೈಕುಂಠಕ್ಕೆ ನೀನು ವಸತಿಯೇನಲ್ಲ, ಖಂಡಿತ ಬರಬೇಕು ಅಂತ ಹೇಳಿದ್ರೆ ಬರುವನಲ್ಲ, ನೀನು ಬರಬಾರದು ಅಂತ ಹೇಳಿದ್ರೆ ನೀನು ಬಾರದಿರುವನಲ್ಲ ಅಲ್ವೇ? ಲೋಕ ಸಂಚಾರವನ್ನು ಮಾಡುತ್ತಿ 14 ಲೋಕವನ್ನು ಸಂಚಾರ ಮಾಡಿ ಏಕಕಾಲದಲ್ಲಿ ಯಾವುದು ವರ್ತಮಾನವನ್ನು ತಂದು ಕೊಡುವವನು ನೀನು. ಆದ್ರೆ ಇಂದು ವೈಕುಂಠವನ್ನು ಪ್ರವೇಶ ಮಾಡಿದ್ದಿ. ಮಾಡಿದ ತಕ್ಷಣ ಮುಖವನ್ನು ನೋಡುತ್ತ ಗಮನಿಸ್ತಾ ಇದ್ರೆ ಹೇಗೆ ಕಾಣುತ್ತಾ ಇದೆ ಗೊತ್ತೇ? ರಾಹುಗ್ರಸ್ತ ಚಂದ್ರನಂತೆ ನಿನ್ನ ವದನ ಕಾಣುತ್ತಾ ಇದೆ. ಹೀಗಿರುವುದಕ್ಕೆ ಕಾರಣವೇನು? ಬಾಡಿ ಹೋಗಿರುವಂತ ವದನವನ್ನು ಹೊತ್ತುಕೊಂಡು ಈ ವೈಕುಂಠಕ್ಕೆ ಬರಬೇಕಿದ್ರೆ ಯಾವುದಾದ್ರೂ ಒಂದು ಬಲವಾದ ಉದ್ದೇಶವಿರಬೇಕು. ನೀನು ಹೋದಲ್ಲಿ ಯಾವುದೋ ಒಂದು ಕಾರ್ಯ ಇರ್ತದೆ ಎಂಬುದು ಸ್ಪಷ್ಟವಾಗಿ ತಿಳಿದುಕೊಂಡು ನಾನಾಗಿದ್ದೇನೆ. ನಾನೇ ನಿನಗೆ ಕಾರ್ಯವನ್ನು ನೀಡಿದ್ದೇನೆ. ಹಾಗಾಗಿ ಲೋಕದಲ್ಲಿ ಏನೇನು ನಡೀತಾ ಇದೆ ಅಷ್ಟು ಮಾತ್ರವಲ್ಲದೆ ಜನರು ಹೇಗಿದ್ದಾರೆ ಈ ವಿಚಾರವನ್ನು ತಿಳಿಯುವುದಕ್ಕಾಗಿ ಸಮರ್ಥನು ನೀನು ಅಲ್ವೇ? ಹಾಗಾಗಿ ಯಾವುದೋ ಒಂದು ವರ್ತಮಾನ ನೀನು ತಂದಿದೆಯೇ? ಯಾವ ವರ್ತಮಾನದಿಂದಾಗಿ ನಿನ್ನ ಮುಖ ಬಾಡಿ ಹೋಗಿದೆ? ಯಾಕಾಗಿ ನಿನ್ನ ಮುಖದಲ್ಲಿ ಕಲೆ ಕುಂದು ಹೋಗಿದೆ? ತಿಳಿಸುವೆ ನನ್ನಲ್ಲಿ. ಲಾಲಿಗುದೇ ವರದೇವಾ ಗುಣಶೀಲರ ಪ್ರೇಮದಿ ಗಾವಾ
ಲಾಲಿಸು ದೇವರ ದೇವಾ ಗುಣಶೀಲರ ಪ್ರೇಮದಿ ಗಾವ ಗುಣಶೀಲರ ಪ್ರೇಮದಿ ಗಾವ ಭೋಲೋಕದ ಜನಜಾಲದ ಇಗದುಗೈ ಭೋಲೋಕದ ಜನಜಾಲದ ಇಗದುಗೈ ಅಲದಯು ಬರಬನು ಮರದಿಯರೈ ಲಾಲಿಸು ದೇವರ ದೇವಾ ಗುಣಶೀಲರ ಪ್ರೇಮದಿ ಗಾವ ಗುಣಶೀಲರ ಪ್ರೇಮದಿ ಗಾವ ಬಂದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಸತ್ಕರಿಸುವುದು ತಾವು. ಹೌದು, ಇದು ಗೃಹಸ್ಥನ ಧರ್ಮ. ನಾನು ಬೇಡ ಅಂತ ಹೇಳ್ತೇನೆ, ನಾವು ಹಾಗಲ್ಲ. ಒಳ್ಳೆ ಕರೀತೀರಿ. ನಮ್ಮ ಧರ್ಮ ಏನಿದೆ, ಲೋಕಮುಖಕ್ಕೆ ಆದರ್ಶಪ್ರಾಯರಾಗಿರ್ಬೇಕು ಅನ್ನೋ ಉದ್ದೇಶವನ್ನು ಇರಿಸಿಕೊಂಡು ಯಥಾಸಾಧ್ಯ ಸತ್ಕರಿಸುವುದು ತಾವು. ಹಾಗಾಗಿ ಲೋಕಮುಖದ ವಿಚಾರಕ್ಕಾಗಿ ನಾನು ಕೂಡ ಒಟ್ಟುಕೊಳ್ಳುವುದಿದೆ. ಅದ ಸಂಬಂಧ ಅನ್ನೋದು ನನ್ನ ಅಜ್ಜ ಅಲ್ವೇ ನೀವು? ಹೌದು ದೇವ. ಇಲ್ಲಿಗೆ ಬರುವುದಕ್ಕೆ ಮಹತ್ತರವಾದ ಕಾರಣ ಇದೆ. ಪಾಲ ಕರ್ತೃ ತಾವು, ಲೋಕದ ಕಲ್ಯಾಣವನ್ನೇ ಬಯಸುವರು ತಾವಿದ್ದೀರಿ. ಈ ಲೋಕ ಕಲ್ಯಾಣ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕನಾಗಿ ವ್ಯವಹರಿಸುವವ ನಾನಿದ್ದೇನೆ. ಗುರುಮೂರ್ತಿಗಳ ಅಪ್ಪಣೆಯೂ ಹೌದು, ಆದ್ರೆ ನೀವು ಒಬ್ಬರೇ. ಹಾಗಾಗಿ ನಿಮ್ಮ ಏನು ಅನುಗ್ರಹ ವಿಶೇಷತೆ ಇದೆ ಅದನ್ನ ಹೊತ್ತುಕೊಂಡು ಮೂರು ಲೋಕವನ್ನು ಸಂಚಾರ ಮಾಡುವ ಮೂಲಕ ಎಲ್ಲಿ ಅಧರ್ಮ ಇದೆ ಅದನ್ನು ನಾಶ ಮಾಡುವರೆ, ಧರ್ಮವನ್ನು ಸ್ಥಾಪಿಸುವರೆ ಸದಾಕಾಲ ಹಾತೊರೆಯುವ ನಾನಿದ್ದೇನೆ. ಸ್ವಾರ್ಥರಹಿತ ಜೀವನ ನನ್ನದಾಗಿದೆ. ಕರ್ತವ್ಯ ನಿನ್ನ ಪಾಲಿಗುಂಟು. ನನಗೆ ಎಂದ ದುಡಿಯುವುದುಂಟೆ ದೇವ? ಖಂಡಿತವಾಗಿಲ್ಲ. ನಿನ್ನ ಸ್ವಾರ್ಥಕ್ಕೆ ಯಾವುದು ದುಡಿಯುವರಲ್ಲ, ಎಲ್ಲ ಜಗತ್ತಿಗೆ ಬೇಕಾಗಿದೆ. ಜನಾಹ ಸುಖಿನೋ ಭವಂತು. ಹೌದಪ್ಪ, ಈ ಧ್ಯೇಯ ವಾಕ್ಯವನ್ನು ಇರಿಸಿಕೊಂಡು ಮಾಡ್ತಾ ಇದ್ದಾರೆ. ಇದನ್ನು ತೆಗೆದುಕೊಂಡು ನಾನಾಗಿದ್ದೇನೆ. ಹೌದಷ್ಟೇ. ಈಗ ಲೋಕ ಮೂರು ಅಂತ ಇಟ್ಟುಕೊಳ್ಳುವ. ಈ ಮೂರು ಲೋಕದಲ್ಲಿಯೂ ಮೂರು ವಿಶೇಷತೆ ಇದ್ದೇ ಇದೆ. ಪಾತಾಳವೋ, ಮರ್ತ್ಯವೋ, ಸ್ವರ್ಗವೋ. ಈಗ ಸ್ವರ್ಗದಲ್ಲಿ ಸ್ವರ್ಗಕ್ಕೆ ಶಿರ ಅಂತ ಹೇಳ್ತಾರೆ, ಪ್ರಧಾನವಾದ. ಹಾಗಂತ ಆ ಸ್ವರ್ಗದ ಏನು ವಿಶೇಷತೆ ಇದೆ ಅದು ಸ್ಥಿರವಾಗಿ ನಿಲ್ಲಬೇಕು ಅಂತಾದ್ರೆ ಮರ್ತ್ಯ ಲೋಕದ ವಿಶೇಷತೆ ಬೇಕಾಗ್ತದೆ. ಅಲ್ಲಿ ಅಡಿಪಾಯ ಗಟ್ಟಿಯಾಗಿರ್ಬೇಕು, ಭದ್ರವಾಗಿರ್ಬೇಕು. ಈ ಅಡಿಪಾಯ ಭದ್ರತೆ ಇಲ್ಲ ಅಂತಾದ್ರೆ ಕಟ್ಟಿದ ಮನೆ ನಿಲ್ತದೆ, ಖಂಡಿತವಾಗಿ ಮಗುಚಿ ಬೀಳುತ್ತದೆ. ಈಗ ಹಾಗೆ ಆಗಿ ಹೋಯ್ತಲ್ಲ ದೇವ. ಅದೇ ನನಗೆ ಬಹಳ ಖೇದ ಎನ್ನಿಸಿಕೊಂಡು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಿ? ನಾನು ಭೂಲೋಕದ ಮನುಜರ ಬಗ್ಗೆ ಮಾತನಾಡುವುದಕ್ಕೆ ಬಂದಿದ್ದೆ. ಭೂಲೋಕದ ಬಗ್ಗೆ ನಿರ್ಲಕ್ಷ್ಯ ನಡೆಸಿದ್ದೆ. ಹೌದು ಹೌದು. ಸದಾಕಾಲ ಧರ್ಮ ನಿರತರಾಗಿ ಇದ್ದುಕೊಂಡು ಅವರ ಏನು ಉದ್ಯೋಗ ಇದೆ ಅದನ್ನು ಮಾಡಿಕೊಂಡು ಬಂದು ಒಳ್ಳೆದಾದ ಪಥದಲ್ಲಿ ಸಾಗಬೇಕು ಎಂಬ ಇಚ್ಛೆ ನಿಮ್ಮದು. ಹಾಗೆ ವ್ಯವಹರಿಸ್ತಾ ಇರಬೇಕು ಅನ್ನುವಂತ ಮನಸ್ಸು ತಮ್ಮದಾಗಿದೆ. ಆದ್ರೆ ಏನು ಮಾಡುವುದು ದೇವ? ತಪ್ಪಿ ಬಿದ್ದಿದ್ದಾರಲ್ಲ ಹೇಗೆ? ಅಯ್ಯೋ, ಅವರು ತಪ್ಪಿ ಬಿದ್ದ ಕಥೆ ಕೇಳಿ ಹೆದರಿಕೆಯಿಂದ ಓಡಿ ಬಂದದ್ದು. ಹಾಗೆ ಅನುಭವಿದೆ ಮದಮುಗರು ಸೊಗವನುಭವಿದೆ ಮದಮುಗರು, ಸೊಗನುಭವಿದೆ ಮದಮುಗರು. ಜನಹಿತ ಧರ್ಮವ ಗಣಿಸದೆ ಮೆರವರು, ಜನಹಿತ ಧರ್ಮವ ಗಣಿಸದೆ ಮೆರವರು. ಎಣಿಸಲು ಬಹುದಿನ ಜನಗಿ ಜೀವನಗ ಧನ ಜನ ಸಂಗ್ರಹಿಸುವರು. ಸುಖ ಅನುಭವಿಸೆ ಮದಮುಗರು.
ವರ್ಣಾಶ್ರಮ ಧರ್ಮ ಅಂತ ಇದೆ. ಹೌದು. ಅದರ ಹಾಗೆ ವ್ಯವಹರಿಸಬೇಕು, ಅದಕ್ಕೊಂದು ಗತಿಯನ್ನು ನಿರ್ಣಯಿಸಿದ್ರು ತಾವಿದ್ದೀರಿ. ಇಂಥವರೇ ಇಂತಹ ಉದ್ಯೋಗ ಮಾಡಬೇಕು. ಬ್ರಹ್ಮ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಲ್ವೇ? ಬ್ರಾಹ್ಮಣರಾದವರು ಸದಾಕಾಲ ಧರ್ಮ ಸಂಪನ್ನರಾಗಿ ಅವರ ಉದ್ಯೋಗ ಏನಿದೆ, ಅವರ ಧರ್ಮ ಏನಿದೆ, ಅದರ ಹಾಗೆ ವ್ಯವಹರಿಸಬೇಕು. ಅವರ ಕರ್ತವ್ಯ ಅಲ್ವೇ? ಪೂಜೆಯೋ ಪುನಸ್ಕಾರಗಳು ಯಾಗವೋ ಯಜನವೋ ಹೋಮವೋ ಹವನವೋ ಇತ್ಯಾದಿ ಹೌದು ಧರ್ಮ ಕಾರ್ಯಗಳನ್ನು ಮಾಡುವ ಮೂಲಕ ದೇವತೆಗಳ ಸಂಪ್ರೀತಗೊಳಿಸಬೇಕು. ಆ ಮುಖಾಂತರವಾಗಿ ಇಳೆಯನ್ನು ಸುಭಿಕ್ಷವಾಗಿರಿಸಿಕೊಳ್ಬೇಕು. ಅವರಿಗೆ ಕೊಟ್ಟಂತ ಧರ್ಮವನ್ನು ಪಾಲಿಸಿಕೊಳ್ಳಲ್ವೇ? ಆದ್ರೆ ಹಿಂದೊಮ್ಮೆ ಹಾಗಿತ್ತು. ಹೇಗೆ? ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲವೂ ಜಗತ್ತಿಗೆ ಬೇಕಾಗಿ ಹೋಮ ಹವನ ಯಾಗ ಯಜನ ತಪ್ಪ ಇತ್ಯಾದಿ ಇತ್ಯಾದಿ ನಡೀತಾ ಇತ್ತು. ಈಗ ಹಾಗಲ್ಲ, ಬದಲಾವಣೆ ಉಂಟಾಗಿದೆ. ಮಾಡಬೇಕಾದ ಕರ್ತವ್ಯದಲ್ಲಿ ಅವರು ತೊಡಗುವುದಿಲ್ಲ. ಋಷಿಮುನಿ ಜನಾಂಗ ಅರ್ಥಾತ್ ಬ್ರಾಹ್ಮಣ ಜನಾಂಗ ಏನಿದೆ, ನಮ್ಮ ಸಮಾಜ ಏನಿದೆ, ಅವರೊಳಗೆ ಸ್ವಾರ್ಥ ಹುಟ್ಟಿದೆ. ಹೌದು, ತಾನು ತನ್ನದು, ತನ್ನ ಸಂಸಾರ, ತನ್ನ ಕುಟುಂಬ, ತನ್ನಷ್ಟಕ್ಕೆ ತಾವು ಮಾತ್ರ ಬದುಕಬೇಕು. ಹೌದು, ಅಷ್ಟಕ್ಕೆ ಇದ್ರೆ ಅಡ್ಡಿ ಇಲ್ಲ, ಮತ್ತೆ ಇನ್ನೊಬ್ಬರಿಗೆ ಬಾಧಕ ಅಂತ ಅಲ್ಲ. ಆದ್ರೆ ಅಪಾರವಾದಂತಹ ಸಂಗ್ರಹಕ್ಕೂ ತೊಡಗಿದ್ದಾರೆ ಅಂದ್ರೆ. ಹೌದು, ಈಗ ದೇವಸ್ಥಾನಗಳೆಲ್ಲ ಆಸ್ತಿಕರಿಗೆ ಒಂದು ನಮಸ್ಕಾರ ಮಾಡಿ ಅವರ ಮನಸ್ಸಲ್ಲಿ ಉಂಟಾದಂತಹ ಏನು ಬೇನೆ ಇದೆ ಅದು ನೀಗಿಸುವಂತಹ ಕೇಂದ್ರ ಆಗಿತ್ತು. ಈಗ ಹಾಗಲ್ಲ, ಅದು ದೇವ ಕೇಂದ್ರ ಅಂತ ಹೇಳಿದ್ರೆ ವ್ಯಾಪಾರ ಕೇಂದ್ರ ಅಂತ ಆಗಿದೆ. ಹೌದಾ? ಹೌದು. ಎಷ್ಟು ಮುಂದುವರಿತಾ ಇದ್ದಾರೆ. ಒಂದು ದೇವಸ್ಥಾನ ಕಟ್ಟಿದ್ರು, ಮತ್ತೊಂದು ಬೇರೆ ಕಡೆ ಹೊರಟಿದ್ರು, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗ್ಬೇಕು, ಅದನ್ನು ನೋಡಿದ್ರೆ ಮತ್ತೊಬ್ಬರು ಹೊರಟು ಅದಕ್ಕಿಂತ ಇಮ್ಮಡಿ ಆಗ್ಬೇಕು, ಅವನಿಗಿಂತ ನಾನೇ ಗಳಿಸಬೇಕು. ಹೌದೌದು. ಹಾಗೆ ಆದಲ್ಲಿ ಅಲ್ಲಿ ದೈವಕತೆ ಇರೋದಿಲ್ಲ, ಬರೇ ಆಡಂಬರ ಮಾತ್ರ, ಸ್ವಾರ್ಥ ಚಿಂತನೆ, ಆಡಂಬರ ಮಾತ್ರ ಇರುವಂತದ್ದು. ಅಂತಹ ಆಡಂಬರ ವಿಶೇಷತೆಯಲ್ಲಿ ದೇವರ ಭಕ್ತಿಗೆ ಸ್ಥಾನ ಎಲ್ಲಿ ದೇವರೇ? ಹಾಗಾಗಿ ವ್ಯಾಪಾರ ಕೇಂದ್ರ, ನಮಗೆ ಬೇಕಾದಷ್ಟು ಬರಬೇಕು ಅಂತ ಹೇಳಿ ಭಾವಿಸುವರು. ಹಾಗೆ ಒಂದು ವಿಚಾರ. ಇನ್ನು ಕ್ಷತ್ರಿಯರಾದವರು ರಾಜರಾಗಿದ್ದುಕೊಂಡು ಪ್ರಜಾಧರ್ಮ ಏನಿದೆ ಅವರನ್ನು ರಕ್ಷಿಸ್ತಾ ಬರಬೇಕು, ತನ್ನ ಪ್ರಜೆಗಳ ಮಕ್ಕಳ ಹಾಗೆ ಕಾಪಾಡಬೇಕು. ಇಲ್ಲ, ಅದನ್ನು ಕೈ ಬಿಟ್ಟಿದ್ದಾರೆ. ಅನುಸಾರವಾಗಿರಬೇಕಾದ ಪ್ರಜೆಗಳ ಶೋಷಣೆಯೇ ಅವರ ಅಧಿಕಾರ ಅಂತ ಆಗಿ ಹೋಗಿದೆ. ಸಂಗ್ರಹ ಅದು ಅಲ್ಲಿಯೂ ಕೂಡ ಕರ ಸಂಗ್ರಹ ಹೇರುವುದೇ ಪ್ರಜೆಗಳ ಮೇಲೆ, ವಿಪರೀತ ಕರ ಹೇರುವುದು. ಎಲ್ಲಿಂದ ಕೊಡ್ತಾರೆ ದೇವರೇ? ಈ ರಾಜಕೀಯ ವಿಚಾರದಲ್ಲಿ ಬಡವರು ಬದುಕುದಂತೆ ಬಾಳುವುದಂತೆ ಅಂತ ಅವಕಾಶ ಇಲ್ಲ. ಆ ನಂತರ ಒಂದು ರಾಜ್ಯ ಅವರಲ್ಲಿ ಇದೆ, ಆ ರಾಜ್ಯ ಸಾಕಾಗೋದಿಲ್ಲ, ಮತ್ತೊಂದು ರಾಜ್ಯ ಬೇಕು ಎಂಬುದಾಗಿ ಅವರ ಮೇಲೆ ದಂಡೆತ್ತಿ ಹೋಗುವುದು, ಅತಿಕ್ರಮಿಸುವುದು, ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಅಲ್ಲಿ ಕೊಲೆಯೋ ಅನ್ಯಾಯವೋ ಅತ್ಯಾಚಾರ ಇತ್ಯಾದಿ ಇತ್ಯಾದಿ ಎಸಗುವುದು. ಎಲ್ಲಿ ಧರ್ಮವನ್ನು ಕಾಪಾಡುವಂತಹ ಕ್ಷತ್ರಿಯರಿದ್ದಾರೋ ಅವರು ಅಧರ್ಮಿಗಳಾಗಿದ್ದಾರೆ. ಇನ್ನು ವೈಶ್ಯರು ಸದಾಕಾಲ ವ್ಯಾಪಾರದಲ್ಲಿ 10ನೇ ಅಂಶದಲ್ಲಿ 1 ಅಂಶ ಲಾಭವನ್ನು ಇರಿಸಿಕೊಂಡು ಉಳಿದುದನ್ನ ಇತರ ವಿಚಾರಕ್ಕೆ ವಿನಿಯೋಗಿಸಬೇಕು. ಇಲ್ಲಿ ಹಾಗಲ್ಲ, ಸದಾಕಾಲ ಲಾಭವನ್ನೇ ಬಯಸ್ತಾರೆ. ವ್ಯಾಪಾರದಲ್ಲಿ ಮೋಸ, ವಸ್ತುಗಳಲ್ಲಿ ಮೋಸ, ಅಷ್ಟು ಮಾತ್ರ ಅಲ್ಲ, ಏನು ಬೆಳೀತಾರೆ ಅದರಲ್ಲಿ ವಿಷಪೂರಿತವಾದಂತಹ ಆಹಾರ, ಇನ್ನು ಮಣ್ಣು ಮರಳು ಕೆಳಗೆ ಬಿಡಬೇಕು ಅಂತಿಲ್ಲ, ಎಲ್ಲ ಧಾನ್ಯದಲ್ಲೇ ಇರ್ತದೆ. ಇಷ್ಟಾದ್ರೂ ಸೇರಿಸಿಕೊಂಡು ಈ ರೀತಿಯ ವ್ಯವಹರಿಸಿಕೊಂಡು ಜೀವನ ಸಾಗಿಸ್ತಾರೆ. ಇನ್ನು ನಾವೇನು ಕಡಿಮೆ ಶೂದ್ರರಾದವರು, ಹೌದು, ಅವರ ಕರ್ಮ ಏನು? ಸೇವೆ ಮಾಡುವಂತದ್ದು. ಅಲ್ಲಕತೆ ಅದು ಯಾಕೆ ನಾವು ಮಾಡಬೇಕು? ಯಾಕೆ ಅಲ್ಲಿವರೆಗೆ ಮುಟ್ಟಬೇಕು? ನಮಗೆ ಅದು ಯಾಕೆ ಹೊಣೆಗಾರಿಕೆ? ಉಳಿದವರಿಗೆ ಮಾಡ್ಲಿಕ್ಕೆ ಆಗೋದಿಲ್ವೇ? ಹಾಗಾಗಿ ನಾವು ಕೂಡ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಎನ್ನುವಂತ ಇರಾದೆ ಇರಿಸಿಕೊಂಡು ಅವರು ಕೂಡ ಮದಮುಖರಾಗಿದ್ದಾರೆ. ಒಟ್ಟು ಹೇಳಬೇಕು ಅಂತಾದ್ರೆ ಭೂಲೋಕದಲ್ಲಿ ಧರ್ಮ ಹದಗೆಟ್ಟಿದೆ, ಎಲ್ಲ ಮದಮುಖರಾಗಿದ್ದಾರೆ. ಅದನ್ನು ಕಂಡು ಎಲ್ಲಿಗೆ ಮುಟ್ಟುತ್ತದೆ ಎಂಬುದಕ್ಕೆ ಹೆದರಿ ಬೆದರಿ ತಮ್ಮೆಡೆಗೆ ಬಂದಿದ್ದೇನೆ. ಪರಿಹಾರ ನಮ್ಮ ಕೈಯಲ್ಲಿ ಇಷ್ಟು ಮುಂದುವರಿತಾ ಇದ್ದಾರೆ.
ಮುನಿಪ, ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಗೊತ್ತೇ? ಭೂಲೋಕ ಜನತೆ ಹೇಗಿದ್ದಾರೆ ಈ ವಿಚಾರವನ್ನು ತಿಳಿದುಕೊಂಡು ನೇರವಾಗಿ ವೈಕುಂಠಕ್ಕೆ ಬಂದು ಭೂಲೋಕ ಜನರು ಇಷ್ಟೊಂದು ಹದಗೆಟ್ಟು ಹೋಗಿದ್ದಾರೆ. 4 ಧರ್ಮವನ್ನು ಪಾಲಿಸುವ ಹಾಗೆ ವರ್ಣಾಶ್ರಮದ 4 ಧರ್ಮವನ್ನು ಅನುಗ್ರಹಿಸಿಕೊಟ್ಟವು ನಾನಾಗಿದ್ದೇನೆ. ಅವರವರ ಕರ್ತವ್ಯವನ್ನು ಮಾಡಬೇಕು. ಅವರಿಗೆ ಕೊಟ್ಟಂತಹ ಕರ್ತವ್ಯವನ್ನು ಮೀರಿ ನಾವೇನು ಮತ್ತೊಬ್ಬರಿಗಿಂತ ಕಮ್ಮಿ ಇದನ್ನು ತೋರಿಸುವುದಕ್ಕೆ ಮುಂದಾಗ್ತಾ ಇದೆ ಅಂತಾದ್ರೆ ಒಬ್ಬರು ಮಿಗಿಲಾಗಬೇಕು ಎಂಬುದಾಗಿ ಕರ್ತವ್ಯ ಉಂಟೆ. ಭೂಲೋಕದಲ್ಲಿ ದೇವರನ್ನು ಪೂಜಿಸುವುದು ಯಾರನ್ನು? ಬ್ರಾಹ್ಮಣೋತ್ತಮರನ್ನು. ಆ ಬ್ರಾಹ್ಮಣರ ಹಾದಿ ತಪ್ಪಿದೆ ಅಂತಾದ್ರೆ ಮತ್ತಿನ ವರ್ಗದವರು ಮುಂದಿರುವುದಕ್ಕೆ ಸಾಧ್ಯವಿಲ್ವೇ? ಹಾಗಾಗಿ ಊರಿನ ಅರಸನೇ ಕೆಟ್ಟು ಹೋದೆ ಅಂತಾರೆ. ಅರಸನನ್ನು ಉಳಿಸುವ ಈ ರಾಜ್ಯವನ್ನು ಉಳಿಸುವವರು ಯಾರಿದ್ದಾರೆ? ರಾಜಕತೆ ಉಂಟಾಗ್ತದೆ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಅಲ್ಲೆಲ್ಲಿ ಅದೊಂದು ಕ್ಷೇತ್ರದಲ್ಲಿ ದೇಗುಲ ನಿರ್ಮಾಣವಾಗ್ತದೆ. ಆ ದೇಗುಲ ಯಾಕೆ? ದೇವರ ಮೇಲೆ ನಂಬಿಕೆ ಬರಬೇಕು, ದೇವರನ್ನು ಪೂಜಿಸಬೇಕು. ಹಾಗಾಗಿ ದೇವರನ್ನು ಪೂಜಿಸುವಂತಹ ದೇಗುಲದಲ್ಲಿ ಸ್ವಾರ್ಥ ಚಿಂತನೆ ಮಾಡುತ್ತಾ ಇದ್ದಾರಂತ ಮನುಜರಂತಾದ್ರೆ ಇದು ಎಲ್ಲಿವರೆಗೆ ಬಂದು ತಲುಪ್ತಾ ಇದೆ? ಹುಟ್ಟಿಸಿದಂತಹ ತಂದೆ ತಾಯಿರನ್ನೇ ಇಷ್ಟೇ ನೋಡುವುದಕ್ಕೆ ಅವರು ಏನು ಅಲ್ಲ ಅಲ್ವೇ? ಇಷ್ಟೆಲ್ಲ ಮನುಜರು ಮುಂದುವರಿತಾ ಇದ್ರೆ ಅದನ್ನು ನೋಡಿ ನಾನು ಸುಮ್ಮನೆ ಇರುವುದಕ್ಕೆ ಸಾಧ್ಯ ಉಂಟೆ? ಧರ್ಮವನ್ನು ಪಡೆಯಬೇಕಾದಂತಹ ಕರ್ತವ್ಯ ನನಗುಂಟು. ಆ ಕರ್ತವ್ಯ ನಿಟ್ಟಿನಲ್ಲಿ ನಾನು ಮಾಡಬೇಕಾದ ಯಾವ ಕಾರ್ಯ ಉಂಟು ಅದನ್ನು ಮಾಡಲೇಬೇಕಾಗಿದೆ. ಇದೀಗ ಧರ್ಮದ ಹಾದಿ ತಪ್ಪಿದೆ, ಹಾದಿ ತಪ್ಪಿದ ದಾರಿಗೆ ತರುವ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಕಾರಣವೇನು? ಅವರಿಗೆ ಬಿಸಿ ಆಗ್ಲಿಲ್ಲ, ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ. ಹೌದು ತಾನೆ? ಭಯ ಹುಟ್ಟಬೇಕು ಅವರಿಗೆ. ಹೌದು, ಭಯ ಯಾರ ಭಯವೂ ಇಲ್ಲ, ದೇವರ ಭಯ ಬೇಕು. ನಿರ್ಭೀತಿಯಿಂದಾಗಿ ನಾನು ಮಾಡಿದ್ದು ಸರಿ, ಎಲ್ಲವೂ ನನ್ನಿಂದ. ಸ್ವಾರ್ಥ ಚಿಂತನೆಗೆ ಒಳಗಾಗುತ್ತಾ ಇದ್ದಾರೆ. ಸ್ವಾರ್ಥ ಯಾರಲ್ಲಿ ಇದೆಯೋ ಅವರು ಯಾವತ್ತೂ ಮುಂದೆ ಬರುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಖಂಡಿತವಾಗಿ ತಾನೆ. ಹಾಗಾಗಿ ಸ್ವಾರ್ಥದಲ್ಲಿ ತುಂಬಿರುವಂತಹ ಮನುಜರು ಜೀವನವನ್ನು ಹೇಗೆ ಸಾಗಿಸ್ತಾರೆ? ಜೀವನ ಎಂಬುದು ಒಂದು ರಥದ ಚಕ್ರದಂತೆ 2 ಚಕ್ರ. ಹೌದು, ರಥದ ಗಾಲಿಗಳಂದದೆ ಜೀವನ. ಆ ಜೀವನ ಎಂಬುದು ಪಥದಲ್ಲಿ ಸಾಗುವಾಗ ನೇರವಾಗಿ ಗುರಿ ಮುಟ್ಟಬೇಕು. ಹೌದು, ಎಡರು ತೊಡರು ಉಂಟಾದ್ರೆ ಅಪಘಾತದ ಅಭ್ಯಾಸ ಆಗುವುದಿಲ್ಲ. ಸಮಾನವಾಗಿದ್ರೆ ಮಾತ್ರ ಸರಿಯಾಗಿ ತರಿಸುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಇದು ಗಾಲಿ ತಪ್ಪಿದೆ ಅಂತ ಅರ್ಥ. ಎಲ್ಲೋ ಹೋಗ್ತಾ ಉಂಟು ಅಂತ ಆಯ್ತಲ್ಲ. ಆದ್ರೆ ರಥವು ವೇಗವಾಗಿ ಸಾಗಬೇಕಿದ್ರೆ ಅದಕ್ಕೆ ಬೇಕಾದದ್ದು ಯಾವುದು? ವೇಗವಾಗಿ ಹೋಗ್ತಾ ಇದೆ ತಾನೆ. ವೇಗವಾಗಿ ಹೋಗ್ತಾ ಇದೆ. ವೇಗವಾಗಿ ಹೋಗುವಂತಹ ರಥವನ್ನು ನಿಲ್ಲಿಸಬೇಕು ಅಂತಾದ್ರೆ ಹೌದು, ವೇಗವಾಗಿ ಚಲಾಯಿಸಿಕೊಂಡು ಹೋಗುದು ಯಾವುದು? ಕುದುರೆ ತಾನೆ. ಹೇಳ್ಕೊಂಡು ಹೋಗ. ಹೌದು, ಈ ರಥವನ್ನು ಮುಂದೆ ಸಾಗಿಸುವುದಕ್ಕಾಗಿ ಕುದುರೆ ಅಗತ್ಯ ಉಂಟು. ವೇಗವಾಗಿ ಸಾಗುತ್ತಿರುವ
ಬರುವಂತ ರಥವನ್ನು ಪಕ್ಕನೆ ನಿಲ್ಲಿಸಬೇಕು, ಹಿಡಿದು ನಿಲ್ಲಿಸಬೇಕು. ಹೀಗೆ ಆ ಕುದುರೆಗೆ ಹಾಕಿರುವಂತಹ ವಾಗಿ ಅದನ್ನು ಹೆಣದು ನಿಲ್ಲಿಸಿದಂತಾದ್ರೆ ಖಂಡಿತವಾಗಿ ನಿಲ್ಲುವುದಕ್ಕೆ ಸಾಧ್ಯ. ಬಂಡಿ ಅಲ್ಲೇ ನಿಲ್ತದೆ, ಅಪಘಾತ ಆಗುವುದಿಲ್ಲ. ಎಲ್ಲಿಗೆ ಹೋಗ್ಬೇಕು, ಯಾವ ಗುರಿಯನ್ನು ತಲುಪಬೇಕು, ಇದರ ಬಗ್ಗೆ ಸರಿಯಾಗಿ ಲಕ್ಷ್ಯವಿರ್ತದೆ. ಹಾಗಾಗಿ ನಾ ಮಾಡಬೇಕಾದಂತಹ ಕರ್ತವ್ಯ. ವೇಗವಾಗಿ ಸಾಗುತ್ತಿದ್ದಾನೆ ಮನುಜರು, ಹೋಗುತ್ತಿರುವಂತಹ ದಾರಿ ಸರಿಯಿಲ್ಲ ಎಂಬಂತಹ ರೀತಿಯಲ್ಲಿ ಹೋಗಿ ಹೇಳಿದ್ರೆ ಅವರು ಖಂಡಿತವಾಗಿ ನಮ್ಮ ಮಾತನ್ನು ಕೇಳುವುದಕ್ಕಿಲ್ಲ, ಕೇಳುವ ಸ್ಥಿತಿಯಲ್ಲಿಲ್ಲ. ಆದ್ರೆ ಹೇಗೆ ಇವರು ನಿಲ್ಲಿಸಬೇಕು, ಹೇಗೆ ಸರಿದಾರಿಗೆ ತರಿಸಬೇಕು? ಅಹಂಕಾರದ ಮೆರೆಯುವಂತಹ ನರ ಜನರನ್ನ ನರಕ ಕೂಪಕ್ಕೆ ಬೀಳುವುದಕ್ಕಿಂತ ಮುನ್ನವೇ ಉದ್ಧರಿಸಬೇಕು. ನೀನೇ ಅಲ್ವೇ ಸಮರ್ಥ. ಮನುಜರು ಅನ್ಯಾಯ ಮಾಡುತ್ತಾರಂತ ನರಕ ಕುಪ್ಪಕ್ಕೆ ತಳ್ಳುವುದು ನನ್ನ ಧರ್ಮ ಅಲ್ಲ. ಅವರನ್ನು ಪೊರೆಯಬೇಕಾದದ್ದು ನನ್ನ ಕರ್ತವ್ಯ ತಾನೇ. ಲೋಕವನ್ನು ರಕ್ಷಣೆಗೊಳಿಸುವಂತ ಪಾಲನೆಕತ್ವ ನಾನು. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಕಾಣಬೇಕಾದಂತ ಹೊಣೆಗಾರಿಕೆ ನನಗುಂಟು. ಹಾಗಿರುವಾಗ ತಪ್ಪು ಮಾಡಿದಂತವರಿಗೆ ಶಿಕ್ಷಿಸುವುದಲ್ಲ, ಅವರು ತಪ್ಪು ಮಾಡಿದಂತ ದಾರಿಯನ್ನು ತೋರಿಸಿಕೊಡಬೇಕಾದ್ರೆ ನನ್ನ ಕರ್ತವ್ಯ. ಮಕ್ಕಳು ತಪ್ಪು ಮಾಡೋದು ಸಹಜ, ತಿದ್ದಿ ತಿಳಿಬೇಕಾದ ತಂದೆ ತಾಯಿಗಳ ಕರ್ತವ್ಯ. ನನ್ನಂತವರ ಧರ್ಮ. ತಂದೆ ತಾಯಿಯ ಸ್ಥಾನದಲ್ಲಿ ನೀನಿದ್ದಿ, ಹಾಗಂತ ಅವರಿಗೆ ಭಯ ಹುಟ್ಟಿಸುವ ಮೂಲಕ ಸರಿದಾರಿಗೆ ತರುವುದಕ್ಕೆ ಪ್ರಯತ್ನಿಸಿ. ಅದಕ್ಕೆ ಹೇಳಿದೆ ನಾನು, ಬಿಸಿಯಾಗದೆ ಯಾವುದು ಕಾರ್ಯ ನಡೆಯುವುದಕ್ಕಿಲ್ಲ. ನಾರದ ಮುನಿಯಪ್ಪ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬಂದು ಯಾವ ವಿಚಾರವನ್ನು ಹೇಳಬೇಕು, ಸರಿಯಾದಂತ ಉದ್ಯೋಗವನ್ನು ಮಾಡಿದವ ನೀನು. ಧರ್ಮವನ ದಹಬಂದಿಗೆ ಬರುವಂತಹ ಚಂದವನ್ನ ನಾ ಕಾಣ್ಬೇಕಲ್ಲ. ಧರ್ಮವನ್ನು ಉಳಿಸಬೇಕಿದ್ರೆ ಇದರ ಬಗ್ಗೆ ಚಿಂತೆಯನ್ನು ನಾನು ಮಾಡ್ತೇನೆ. ಹೀಗೆ ವೈಕುಂಠದಲ್ಲಿ
ದೊಡ್ಡ ಸಂಭೂತ ಶನಿ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಿದ್ದಾರೆ. ಮಂದವಾಗಿ ಸಾಗುವ ಕಾರಣ ಶನೈಶ್ಚರ ಹೀಗೂ ಗುರುತಿಸಿದರು. ಹುಟ್ಟಿದ ಕ್ಷಣವೇ ನಾನು ನೋಡಿದ್ದು ನನ್ನ ತಂದೆಯನ್ನು, ಭಗವಾನ್ ಸೂರ್ಯನಾರಾಯಣ ನನ್ನನ್ನು ನನ್ನ ದೃಷ್ಟಿ ಆತನ ಮೇಲೆ ಬಿದ್ದ ಕ್ಷಣವೇ ಬಿಳುಬೇರಿ ಮಾತ್ರವಲ್ಲ, ವಿನುತೆಯ ಮಗನಾದಂತಹ ಅರುಣ ತನ್ನ ಕೈಕಾಲುಗಳನ್ನೇ ಕಳೆದುಕೊಂಡ. ಇಂತಹ ಕಷ್ಟ ಕೋಟಲೆಗಳಲ್ಲಿ ಹುಟ್ಟಿದಾರಭ್ಯ ಕಂಡುಕೊಂಡವರು ಹಲವರು. ನಾನು ಕರುಣಾ ದೃಷ್ಟಿಯನ್ನು ಬೀರಿದರೆ ಎಷ್ಟು ಎತ್ತರಕ್ಕೂ ಕೊಂಡೊಯ್ಯಬಲ್ಲೆ. ನನ್ನನ್ನು ಯಾರು ತಾತ್ಸಾರವಾಗಿ ಕಡೆಗಣಿಸುವರು ಅಂಥವರಿಗೆ ಅಧಪತನವನ್ನು ಕರುಣಿಸುವವರಿದ್ದಾರೆ. ಅವರ ಕೈ ಕಾಲು ಹೋದೀತು, ಅವರ ದೇಹ ಛಿದ್ರ ಛಿದ್ರವಾಗಿ ಹೋದೀತು, ಶರೀರದಲ್ಲಿ ಪ್ರಾಣವೊಂದೇ ಉಳಿದೀತು. ಅಷ್ಟರ ಮಟ್ಟಿಗೆ ಹಿಂಸಿಸಿ ಶನಿ ಪೀಡನೆ ಏನು ಎನ್ನುವುದನ್ನು ತೋರಿಸಿಕೊಟ್ಟೇನು. ಆದರೆ ಯಾರನ್ನಾದರೂ ಕಾಡಿಯೇನು, ಅವನನ್ನು ಕಾಡುವುದಕ್ಕೆ ಸಾಧ್ಯವೇ? ಸಿರಿಯರಸನ ಬಳಿ ದೊರೆಯಲಾರನು ಈಗ ಹರದ ಕಾಣುವೆ ಎನ್ನುತ್ತ ಏಕಾಏಕಿಯಾಗಿ ಮಾಡಿ ತೋರಿಸುವಂತಹ ಧೀಮಂತ ಶ್ರೀಮಂತ ವ್ಯಕ್ತಿ ಅಲ್ಲ, ದೇವಶಕ್ತಿ ಇದ್ರೆ ಅದು ಶ್ರೀಮನ್ನಾರಾಯಣ ಮಾತ್ರ. ಸಕಲ ಚರಾಚರ ವಸ್ತುಗಳ ಚಲನೆಗೆ ಹೇತುವಾಗಿರತಕ್ಕಂಥವನು ನಾರಾಯಣ. ಈಗ ನೋಡಿದ್ರೆ ಕಾಲ ಪಕ್ವವಾಗಿಲ್ಲ, ಸರಿಯಲಾರೆನು ನಾರಾಯಣನ ಬಳಿಗೆ. ಯಾಕೆ? ಕಾಲ ಸರಿ ಇಲ್ಲ. ಹಾಗಿದ್ರೆ ಯಾರನ್ನು ಕಾಣಬೇಕು? ಕೈಲಾಸವಾಸಿಯಾದಂತಹ ಶಂಕರ, ಅವನಿಗೊಂದು ಅಹಂಕಾರ, ನನಗೆ ಕಣ್ಣು ಹಣೆಯಲ್ಲಿಯೂ ಇದೆ, ಮುನಿದ್ರೆ ಲೋಕವನ್ನೇ ಸುಟ್ಟೇನು ಎನ್ನುವ ಅಂತಹ ಅಹಂಕಾರ. ಅವನ ಅಹಂಕಾರವನ್ನು ಸ್ವಲ್ಪ ಇಳಿಸುವ ಸಾಮರ್ಥ್ಯ ಇರುವುದು ಹೌದಾದ್ರೆ ಅದು ಈ ಶನೈಶ್ಚರನಿಗೆ ಮಾತ್ರ. ಆದ್ರೆ ಒಂದು ದೊಡ್ಡ ಕಷ್ಟ ಆಗಿ ಹೋಯ್ತಲ್ಲ. ಯಾರದ್ದು ಕಷ್ಟ ಬರಬಹುದು ಕಡಕೂಡದೆನ್ನುವುದಕ್ಕಾಗಿ ಹೋಗಿ ಆ ಬೆಟ್ಟದ ಮೇಲೆ ಕುಳಿತುಕೊಂಡಿದ್ದಾನೆ. ನನಗೆ ಅಲ್ಲಿಗೆ ಹತ್ತುವುದಕ್ಕೆ ಕಷ್ಟವಾಗುವುದು. ಹೇಗಾದ್ರೂ ಮಾಡಿ ಹತ್ತಿದನ ಮತ್ತೆ ಶಂಕರನ ಮೇಲೆ ನನ್ನ ಕಣ್ಣು ಬಿದ್ದ ಹಾಗೆ ನನ್ನ ದೃಷ್ಟಿ ಬಿದ್ದ. ಮತ್ತೆ ಅವ ಎಳ್ಲಿಕ್ಕಿಲ್ಲ, ಮತ್ತೆ ಅವ ಎಳ್ಲಿಕ್ಕಿಲ್ಲ. ಅಷ್ಟು ಮಾಡಿ ಕೆಳಗಿಳಿದೇನು, ಹತ್ತಬೇಕಲ್ಲ. ಅಲ್ಲ, ಹತ್ತದ ಗೊತ್ತಿಲ್ಲ, ಒಮ್ಮೆ ಕಾಣಬೇಕು. ಸ್ವಲ್ಪ ಕಷ್ಟ ಆದೀತು, ಆದ್ರೂ ಹತ್ತುವುದೇ. ಆ ಶಿವನನ್ನು ಕಾಣುವುದೇ. ಹತ್ತೇನೆ.
ಸದಾ ನನ್ನ ಜೀವನದಲ್ಲಿ ಇದ್ದ ಕಾರಣ ಯಾವುದೇ ರೀತಿಯ ನ್ಯೂನ್ಯತೆ ಇದುವರೆಗೆ ಬಂದಿಲ್ಲ. ಏನೂ ಇಲ್ಲದಂತ ನಮಗೆ ಆಕಾರದಲ್ಲಿ ಪ್ರತ್ಯಕ್ಷರಾಗಿ ಎಲ್ಲವನ್ನೂ ಒದಗಿಸಿಕೊಟ್ಟು ಅಂತರ್ಧಾನವಾದವಳು ನೀನು. ಕೊನೆಯವನಾದ ನನಗೆ ಹರ ಎನ್ನುವಂತ ಹೆಸರನ್ನಿರಿಸಿ ಲಯದ ಉದ್ಯೋಗವನ್ನು ಕೊಟ್ಟು ಎತ್ತರವಾದಂತ ಕೈಲಾಸವೇ ನನಗೆ ವಾಸಸ್ಥಳವನ್ನು ಅನುಗ್ರಹಿಸಿ ತೆರೆದವಳು ನೀನಾಗಿದ್ಯ. ಸತ್ಯ ಧರ್ಮದಿಂದ ಪ್ರಾಮಾಣಿಕತೆಯಿಂದ ವ್ಯವಹರಿಸಿದ್ದೇನೆ ನೀನು ಕೊಟ್ಟಂತ ಉದ್ಯೋಗ ಎನ್ನುವಂತ ತೃಪ್ತಿ ನನಗುಂಟು. ಅದೇ ರೀತಿ ಎತ್ತರವಾದಂತ ಬೆಳ್ಳಿ ಬೆಟ್ಟದಲ್ಲಿ ಈ ಕಾಲದಲ್ಲಿ ವಿರಾಜಮಾನವಾಗಿ ವಿಜೃಂಭಿಸುತ್ತಾ ಇದ್ದೇನೆ. ನೀನೇ ಕೊಟ್ಟಂತ ಒಂದೇ ಹೆಸರಾದರೂ ಈ ಕಾಲದಲ್ಲಿ ನನ್ನದಾದಂತ ಸಾಧನೆಯ ಮೂಲಕವಾಗಿ ಅದೆಷ್ಟು ನಾಮಾವಳಿಗಳನ್ನು ಪಡೆದುಕೊಂಡವನೇ ಇದ್ದೇನೆ. ಗಂಗಾಧರನೆಂತಲೂ ಚಂದ್ರಶೇಖರನಂತಲೂ ಉಮಾಮಹೇಶ್ವರನಂತಲೂ ನಂಜುಂಡನೆಂದಲೂ ವಿಷಕಂಠನೆಂದಲೂ ಕೂಡ ಅದೆಷ್ಟು ನಾಮಾವಳಿಗಳನ್ನು ಈ ಕಾಲದಲ್ಲಿ ಪಡೆದುಕೊಂಡವನೇ ಇದ್ದೇನೆ. ಶಕ್ತಿ ಸ್ವರೂಪಿಣಿಯಾದಂತ ಗಿರಿಜಾತೆಯನ್ನು ವರಿಸುವುದರ ಮೂಲಕವಾಗಿ ನನ್ನ ಉದ್ಯೋಗಕ್ಕೆ ಸಹಾಯಕಳಾಗಿ ಇದುವರೆಗೆ ಇದ್ದಾಳೆ ಎನ್ನುವ ತೃಪ್ತಿ. ಮಕ್ಕಳಾದಂತ ಷಣ್ಮುಖ ಗಣಪ ಭೃಂಗಿ ಬಿಕುಟಿ ಮೊದಲಾದವರೊಂದಿಗೆ ಇದೀಗಲೇ ತಾಂಡವ ನೃತ್ಯವನ್ನಾಡುವುದರ ಮೂಲಕವಾಗಿ ತೆರೆದಂತ ನಮ್ಮ ಕೈಲಾಸದ ಭಕ್ತರಿಗೆ ಎಲ್ಲರಿಗೂ ಸಂತೋಷವಾದಂತ ವಾತಾವರಣವನ್ನು ಒದಗಿಸಿಕೊಟ್ಟವನೇ ಇದ್ದೇನೆ.